ಈಗ ಇಡೀ ದೇಶಾದ್ಯಂತ ರಾಮನ ಜಪ. ಯಾಕೆಂತಂದ್ರೆ ಇದೇ 22ನೇ ತಾರೀಕು ಅಯೋಧ್ಯೆಯಲ್ಲಿ ರಾಮ ಮಂದಿರ ಪ್ರಧಾನಿ ನರೇಂದ್ರ ಮೋದಿಯವರು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಎಲ್ಲರೂ ಕೂಡ ಅವತ್ತು ಆ ಒಂದು ಕಣ್ತುಂಬಿಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ, ಜೊತೆಗೆ ಅಲ್ಲಿಗೆ ಹೋಗೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಅನ್ನುವಂಥದ್ದು ಎಲ್ಲರ ಒಂದು ಬಯಕೆ ಆಗಿರ್ತದೆ. ಜೊತೆಗೆ ಅಲ್ಲಿ ಹೋಗಿ ರಾಮ ಮಂದಿರವನ್ನು ನೋಡಬೇಕು, ಅದು ಹೇಗಿರುತ್ತೆ ಅನ್ನುವಂಥದ್ದನ್ನು ಎಲ್ಲರಿಗೂ ಇರುವಂಥ ಆಸೆ. ಆದರೆ ಇಲ್ಲಿ ಬೆಂಗಳೂರಿನಲ್ಲಿ ಯುವಕ ಅನಿಲ್ ಕುಮಾರ್ ಅನ್ನುವಂಥ ಒಂದು ಯುವಕ ಸುಮಾರು 1008 ಮಾಡೆಲ್ ಅಂದರೆ ಅಯೋಧ್ಯೆ ಮಂದಿರದ ಮಾಡೆಲ್ಗಳನ್ನು ಮಾಡಿ ಈಗ ಅದನ್ನು ಹಂಚೋದಕ್ಕೆ ಈಗ ಮುಂದಾಗಿರುವಂಥದ್ದು. ಇದೀಗ ನೋಡ್ತಾ ಇದ್ದೀರಾ, ಈ ಅಯೋಧ್ಯೆಯಲ್ಲಿ ಯಾವ ರೀತಿ ಇದೆ ರಾಮ ಮಂದಿರ, ಅದೇ ಮಾದರಿಯಲ್ಲಿ ಈಗ 3D ಟೆಕ್ನಾಲಜಿಯನ್ನು ಬಳಸ್ಕೊಂಡು ರಾಮ ಮಂದಿರವನ್ನು ಮಾಡ್ತಾ ಇರುವಂಥದ್ದು. ಇದನ್ನು 1008 ರಾಮ ಮಂದಿರವನ್ನು ಈ ರೀತಿ ಮಾಡಿ ಜನರಿಗೆ ಕೊಡಬೇಕು ಅನ್ನುವಂಥದ್ದು ಅವರ ಒಂದು ಆಸೆ ಕೂಡ. ಜೊತೆಗೆ ಇದರಿಂದ ಬರುವಂಥ ಹಣವನ್ನು ಉಪಯೋಗಿಸ್ಕೊಂಡು ದೊಡ್ಡ 12 ಅಡಿ ಎತ್ತರದ ಏನೋ ಒಂದು ದೊಡ್ಡ ರಾಮ ಮಂದಿರವನ್ನು ಸೇಮ್ ಇದೇ ಥರ ರಾಮ ಮಂದಿರವನ್ನು ಮಾಡಬೇಕು 3D ಟೆಕ್ನಾಲಜಿಯನ್ನು ಬಳಸ್ಕೊಂಡು ಅನ್ನುವಂಥದ್ದು. ಈಗ ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಯಾವ ರೀತಿ ಟೆಕ್ನಾಲಜಿಯನ್ನು ಬಳಸ್ಕೊಂಡು ಅದನ್ನು ರಾಮ ಮಂದಿರವನ್ನು ಮಾಡಲು ಮಿಷಿನ್ ಮೂಲಕ ಮಾಡ್ತಾ ಇರುವಂಥದ್ದು, ಪ್ರಿಂಟ್ ಆಗ್ತಾ ಇರುವಂಥದ್ದು. ಇದನ್ನು ಒಂದು ಮಾಡೆಲನ್ನು ಮಾಡೋದಕ್ಕೆ 15 ಗಂಟೆಗಳ ಕಾಲ ಹಿಡಿಯುತ್ತೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇರುವಂಥದ್ದು. ಇವರು ಮೂಲತಃ ಚಿಕ್ಕಬಳ್ಳಾಪುರ ಜಿಲ್ಲೆ ಮಂಚೇನಹಳ್ಳಿ ಗ್ರಾಮದ ಬಳಿ ಬರ್ತಕ್ಕಂಥ ಒಂದು ಹಳ್ಳಿಯಿಂದ ಬಂದಂಥವರು. ಹೀಗಾಗಿ ರಾಮನ ಭಕ್ತರು, ಜೊತೆಗೆ ರಾಮನ ಬಗ್ಗೆ ಸಾಕಷ್ಟು ಒಲವನ್ನು ಇಟ್ಕೊಂಡಿರುವಂಥದ್ದು. ಯಾಕೆಂತಂದರೆ ಈಗ ಅಯೋಧ್ಯೆಯಲ್ಲಿ ಈಗ ರಾಮ ಮಂದಿರ ಉದ್ಘಾಟನೆಗೆ ಸಕಲ ಸಿದ್ಧತೆಗಳ ಪೂರ್ಣಗೊಂಡು ಈಗ ಉದ್ಘಾಟನೆ ಆಗೋದಕ್ಕೆ ಕ್ಷಣಗಣನೆ ಶುರುವಾಗಿರುವಂಥದ್ದು. ಹೀಗಾಗಿ ಅದರ ಬೆನ್ನಲ್ಲಿ ಕೂಡ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲೂ ಕೂಡ ರಾಮ ಭಕ್ತರಿಗೆ ಹಂಚೋದಕ್ಕೆ ಮಾಡೆಲ್ ರಾಮ ಮಂದಿರಗಳನ್ನು ಈಗಾಗಲೇ ಮಾಡ್ತಾ ಇರುವಂಥದ್ದು. ಈಗ ಇದು ಯಾವ ರೀತಿ ಮಾಡ್ತಾರೆ ಮತ್ತು ಇದು ಯಾವ ರೀತಿ ವರ್ಕ್ ಆಗುತ್ತೆ, ಜೊತೆಗೆ ಯಾವ ರೀತಿ ಮಾಡಿದ್ದಾರೆ ಅನ್ನೋದನ್ನು ಸ್ವತಃ ಅನಿಲ್ ಕುಮಾರ್ ಅವರನ್ನ ಕೇಳೋಣ. ಇಲ್ಲಿ ಈಗ ನೀವು ನೋಡ್ತಾ ಇದ್ದೀರಾ, ಈ ರೀತಿ ಒಂದು ಮಾಡೆಲನ್ನು ಮಾಡಿ ಈಗ ಜನರಿಗೆ ಕೊಡ್ತಾ ಇರುವಂಥದ್ದು. ಸಾಕಷ್ಟು ಆರ್ಡರ್ಗಳು ಬರ್ತಾ ಇದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ಬನ್ನಿ ಅವ್ರನ್ನ ಕೇಳೋಣ. ಸರ್ ಹೇಳಿ, ಇದನ್ನ ಮಾಡೋದಕ್ಕೆ ನಿಮ್ಗೆ ಯಾವ ರೀತಿ ಐಡಿಯಾ ಬಂತು, ಹೇಗೆ ಕಾನ್ಸೆಪ್ಟ್ ನಿಮ್ಗೆ ಸಿಕ್ತು? ನಮಸ್ತೆ ಸರ್, ನಾನು ಸನಾತನಿಯಾಗಿ ನನಗೊಂದು ರಾಮ ಭಕ್ತನಾಗಿ ಇವಾಗ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ. ಸೊ ಅದೇ ರೀತಿಯಲ್ಲಿ ನಮ್ಮ ಕರ್ನಾಟಕ ಬೆಂಗಳೂರಲ್ಲಿ ಸಹ ಪ್ರತಿಯೊಬ್ಬರ ಮನೆಯಲ್ಲೂ ರಾಮ ಮಂದಿರವನ್ನು ಇಡಬೇಕು ಅನ್ನೋ ಒಂದು ಆಸೆಯಿಂದ ನಾನು ಒಂದು ಸ್ಟಾರ್ಟ್ ಮಾಡಿದೆ, ನನ್ನ ಟೆಕ್ನಾಲಜಿ ಒಂದು ಯೂಸ್ ಮಾಡಿಕೊಂಡು. ಸೊ ಪ್ರತಿಯೊಬ್ಬರ ಮನೆಯಲ್ಲೂ ರಾಮ ಮಂದಿರ ಇದ್ದರೆ ಅವಾಗ ಅಯೋಧ್ಯೆ ಹೋಗೋ ಅವಶ್ಯಕತೆ ಇಲ್ಲ, ಬಟ್ ಇಲ್ಲೇ ಅವರು ರಾಮ ಮಂದಿರ ನೋಡಿ ಪೂಜೆ ಮಾಡ್ಬೋದು ಅಂತ ಒಂದು ಆಸೆ ಇದೆ ಸರ್. ಎಷ್ಟು 1008 ಮಾಡಬೇಕಂತ ಇದ್ದಾರೆ, ನಿಮಗೆ ಆರ್ಡರ್ ಯಾವ ರೀತಿ ಬರ್ತಾ ಇದೆ, ಜನರು ಬೇಕು ಅಂತ ಕೇಳ್ತಾ ಇದ್ದಾರೆ? ಕೆಲವೊಬ್ರು ಕೇಳ್ತಾ ಇದ್ದಾರೆ ಸರ್, ಅಂದರೆ ಒಂದೊಂದೇ ಆರ್ಡರ್ ಬರ್ತಾ ಇದೆ. ಸೊ ಪರವಾಗಿಲ್ಲ, ಇವಾಗ ಆರ್ಡರ್ಸ್ 1008 ಮಾಡೋದಕ್ಕೆ ಇಚ್ಛೆ ಇದೆ. ಸೊ ಅದೇ ರೀತಿಯಾಗಿ ಒಂದು 12 ಅಡಿದು ಒಂದು ಬೆಂಗಳೂರಲ್ಲಿ ಒಂದು ಮಾಡಬೇಕು ಅಂತ ಒಂದು ಆಸೆ ಇದೆ. ಬೆಂಗಳೂರಲ್ಲಿ ಮಾಡಿ ಒಂದು ದೇವಸ್ಥಾನದಲ್ಲಿ ಒಂದು ಮಾಡಬೇಕು, ಮತ್ತೆ ಅದೇ ರೀತಿ ಒಂದು ಅಯೋಧ್ಯೆಗೂ ಒಂದು ಮಾಡೆಲ್ ಮಾಡಿ ಕಳಿಸ್ಬೇಕು ಅಂತ ಒಂದು ಆಸೆ ಇದೆ ಸರ್. ಅಂದ್ರೆ ಇದರಿಂದ ಬರುವಂತ ಹಣ ಎಷ್ಟು ದರ ಫಿಕ್ಸ್ ಮಾಡಿದ್ದೀರಾ ಇದಕ್ಕೆ ಒಂದಕ್ಕೆ, ಮತ್ತೆ ಈಗ ಎಷ್ಟು ಸೇಲ್ ಆಗಿದೆ? ಸೊ ಇವಾಗ ನನಗೊಂದು ಆಲ್ಮೋಸ್ಟ್ ಒಂದು 10 ಸೇಲ್ ಆಗಿದೆ. ಸೊ ಇದರ ದರ ಬಂದ್ಬಿಟ್ಟು ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ಇದು ಮಿನಿಮಮ್ ಸೈಜು 8 ಇಂಚ್ ಲೆಂತ್ ಬರುತ್ತೆ. ಇದಕ್ಕೊಂದು 1008 ರೂಪಾಯಿ ಇಟ್ಟಿದ್ದೀನಿ ದರ. ಸೊ ಇನ್ನು ದೊಡ್ಡ ಸೈಜ್ ಬೇಕಾದ್ರೆ ದೊಡ್ಡ ಸೈಜು ಸಿಗುತ್ತೆ. ಈಗ 12 ಅಡಿ ಮಾಡಬೇಕು ಅಂತ ಹೇಳಿದ್ದೀರಿ, ಅದು ಎಷ್ಟು ಖರ್ಚಾಗ್ಬೋದು ಅದನ್ನು ಮಾಡೋದಕ್ಕೆ? ಒಂದು 5 ರಿಂದ 6 ಲಕ್ಷ ಖರ್ಚಾಗ್ಬೋದು ಸರ್. ಅದ್ರದ್ದು ಹಣ ಎಲ್ಲ ಈಗ ಹೇಗೆ ಹೊಂದಿಸ್ತೀರಿ ಈಗ ಮಾಡೋದಕ್ಕೆ? ಜನ ಸಹಾಯದಿಂದ ನಾವು ಮಾಡೋಣ ಅಂತ ಪ್ರಯತ್ನ ಪಡ್ತಾ ಇದ್ದೀನಿ ಸರ್. ಈಗ ಅಯೋಧ್ಯೆಯಲ್ಲಿ 22ನೇ ತಾರೀಕು ಉದ್ಘಾಟನೆ ಆಗ್ತಾ ಇದೆ. ಈಗ ಜನರು ಇದನ್ನ ಅಲ್ಲಿಗೆ ಹೋಗೋದಕ್ಕಾಗೋದಿಲ್ಲ, ಆ ರೀತಿ ಏನಾದರೂ ನಿಮಗೆ ಕಾನ್ಸೆಪ್ಟ್ ಬಂದು ಮಾಡ್ತಾ ಇರೋದು ಹೇಗೆ? ಹೌದು ಸರ್, ಯಾಕಂದರೆ ನಮ್ಮ ಬೆಂಗಳೂರಲ್ಲಿ ಸಹ ರಾಮ ಮಂದಿರ ಇರಬೇಕು ಅನ್ನೋ ಒಂದು ಆಸೆಯಿಂದ ಒಂದು ದೇವಸ್ಥಾನದಲ್ಲಿ ಇದನ್ನ ರಾಮ ಮಂದಿರ ಪ್ರತಿಷ್ಠಾಪನೆ ಮಾಡಿ ಅಯೋಧ್ಯೆ ತರ ಇಲ್ಲೇ ಕಾಣಿಸೋ ತರ ಮಾಡೋಣ ಅಂತ ಪ್ಲಾನಿಂಗ್ ಇದೆ. ಬೆಂಗಳೂರಲ್ಲಿ ಎಲ್ಲಿ ಕೊಡಬೇಕು, ಎಲ್ಲಿ ಇಡಬೇಕು ಅಂತ ನೀವು ಅನ್ಕೊಂಡಿದ್ದೀರಿ? ರಾಮನ್ ದೇವಸ್ಥಾನದಲ್ಲಿ ಇಡಬೇಕು ಅಂತ ಪ್ಲಾನ್ ಮಾಡಿದ್ದೀವಿ. ಸೊ ಇನ್ನು ಫ್ಯೂಚರ್ ಅಲ್ಲಿ ನೋಡ್ಬೇಕು ಎಲ್ಲಿ ಅಂತ, ರೆಡಿ ಆಗಿದ ತಕ್ಷಣ ಒಂದು ಫಿಕ್ಸ್ ಮಾಡ್ತೇವೆ. ಇದಿಷ್ಟು ಅನಿಲ್ ಮಾತು. ಏನಂತಂದ್ರೆ ಇದನ್ನ ತಯಾರು ಮಾಡೋದಕ್ಕೆ ಸುಮಾರು 15 ಗಂಟೆಗಳ ಕಾಲ ಹಿಡಿಯುತ್ತೆ. ಜೊತೆಗೆ ರಾಮ ಮಂದಿರ ಅಂದರೆ ಬೆಂಗಳೂರಿನಲ್ಲಿ ಸುಮಾರು 15 ಅಡಿ ಮಾಡೆಲನ್ನು ಇಡಬೇಕು ಅನ್ನುವಂಥದ್ದು ನನ್ನ ಆಸೆ. ಹೀಗಾಗಿ ಸಾಕಷ್ಟು ಜನರು ಕೂಡ ಅದಕ್ಕೆ ಅನುಕೂಲ ಮಾಡಿದರೆ ಒಳ್ಳೆಯದು ಅನ್ನುವಂಥದ್ದು. ಈಗಾಗಲೇ ಸುಮಾರು 1008 ಮಾಡೆಲ್ಗಳನ್ನು ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಯಾಕೆಂತಂದರೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ. ಈಗ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲೂ ಕೂಡ ಆ ರಾಮನ ಭಕ್ತರಿಗೆ ಇದೊಂದು ಅನುಕೂಲ ಆಗುತ್ತೆ, ಈ ರೀತಿ ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡೋದು ಅನ್ನುವಂಥದ್ದು ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಈಗ ಅನಿಲ್ ಮುಂದಾಗಿರುವಂಥದ್ದು. ಕ್ಯಾಮ್ರಾಮನ್ ನಾಗರಾಜ್ ಜೊತೆ ನಂದೀಶ್ ಮಲೆನಲ್ಲಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.